ಶಾಲೆಯ 9ನೇ ತರಗತಿ ವಿದ್ಯಾರ್ಥಿಯೊಬ್ಬ ಸಾಮಾನ್ಯ ಸೈಕಲ್ ಅನ್ನೇ ಇಲೆಕ್ಟ್ರಿಕ್ ಸೈಕಲ್ ಆಗಿ ಪರಿವರ್ತಿಸಿ ತನ್ನ ಕೈಚಳಕದಿಂದ ಎಲ್ಲರನ್ನ ನಿಬ್ಬೆರಗಾಗುವಂತೆ ಮಾಡಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕೆದಿಲಾ ಗ್ರಾಮದ ಲಿಂಗಪ್ಪ ನಾಯ್ಕ ಮತ್ತು ಆಶಾ ದಂಪತಿಯ ಪುತ್ರ ಕಡೇಶ್ವಾಲಿಯ ಸರ್ಕಾರಿ ಪ್ರೌಢಶಾಲೆಯ 9ನೇ ತರಗತಿ ವಿದ್ಯಾರ್ಥಿ ಮೋಕ್ಷಿತ್ ನಾಯ್ಕ್ ಎಲೆಕ್ಟ್ರಿಕ್ ಸೈಕಲ್ ಅನ್ನ ಆವಿಷ್ಕರಿಸಿದ ವಿದ್ಯಾರ್ಥಿ. ಮೋಕ್ಷಿತ್ ಶಾಲೆಗೆ ಹೋಗೋದಕ್ಕೆ ಹೆತ್ತವರು ಸೈಕಲ್ ಕೊಡಿಸಿದ್ರು. ಮೋಕ್ಷಿತ್ ತನ್ನ ಸಾಮಾನ್ಯ ಸೈಕಲ್ ಅನ್ನ ಎಲೆಕ್ಟ್ರಿಕ್ ಸೈಕಲ್ ಆಗಿ ಪರಿವರ್ತಿಸೋದು ಹೇಗೆ ಅನ್ನೋದನ್ನ ಯೂಟ್ಯೂಬ್ ನೋಡಿ ಕಲ್ತಿದ್ದ. ಎಲೆಕ್ಟ್ರಿಕ್ ಸೈಕಲ್ ತಯಾರಿಕೆಗೆ ಬೇಕಾದ ಎಕ್ಸಲೇಟರ್, ಬ್ರೇಕ್, ಬ್ಯಾಟರಿ, ಮೋಟಾರ್, ಪವರ್ ಬ್ಯಾಂಕ್ ಗಳನ್ನ ಆನ್ಲೈನ್ ನಲ್ಲಿ ಖರೀದಿಸಿದ್ದಾನೆ. ಏನ್ ಮಾಡಿದ್ದೀರಿ? ಎಲೆಕ್ಟ್ರಿಕ್ ಸೈಕಲ್ ಹೇಗೆ ಮಾಡಿದ್ದು? ಅದು ಪವರ್ ಇದು ಮೋಟರ್ ಮುಗಿಲ್ಲ ದಿಕ್ಕಿಸಿ ಮೋಟರ್, ಬ್ಯಾಟ್ರಿ, ಪವರ್ ಬ್ಯಾಂಕ್, ಎಕ್ಸಲೇಟರ್, ಬ್ರೇಕ್ ಸೆಟ್ ಆನ್ಲೈನ್ ಎಲ್ಲ ತರಿಸಿ ಯೂಟ್ಯೂಬ್ ನೋಡಿ ಮಾಡಿದ್ದು. 2 ದಿನದಲ್ಲಿ ತಯಾರಿಸಿದ್ದೇನೆ. ಇದಕ್ಕೆ ನಿಮ್ಗೆ 2 ದಿನದಲ್ಲಿ ಆಗಿದೆ. ಹಾಗೆ ಯಾಕೆ ಆ ಥರ ಮಾಡಿದ್ದು? ಅದು ತುಲಿಲಿಕ್ಕೆ ಕಷ್ಟ ಆಗ್ತದೆ ಅಂತ ಮಾಡಿ. ಶಾಲೆಗೆ ಎಷ್ಟು ದೂರ ಇದೆ? 2 ಕಿಲೋಮೀಟರ್. ಈಗ ಹೇಗೆ ಆಗ್ತದೆ? ಅಪ್ಪಿದ್ರೆ ಅದು ಹತ್ತುತ್ತದೆ ಹೇಗೆ? ಆಗ್ತದೆ. ತುಳಿಬೇಕಾ? ಇಲ್ಲ. ಸ್ವಲ್ಪ ತುಳಿಬೇಕಂತಿಲ್ಲ. ಇನ್ನು ಪೆಡ್ಲ್ ಆಗೋದ್ರ ಅಗತ್ಯವಿಲ್ಲ. ಹಾಂ, ಪೆಡ್ಲ್ ಮತ್ತೆ ತುಳಿಬೇಕಂತಿಲ್ಲ, ಕನೆಕ್ಷನ್ ಕೊಟ್ಟರು. ಬಳಿಕ ಒಂದೊಂದೇ ಪಾರ್ಟ್ಸ್ ಗಳನ್ನ ಜೋಡಿಸಿ ಬ್ಯಾಟರಿ ಶಕ್ತಿಯಿಂದ ಸೈಕಲ್ ಚಲಿಸುವಂತೆ ಮಾಡಿದ್ದಾನೆ. ಈ ರೀತಿಯಲ್ಲಿ ಸೈಕಲ್ ಎಲೆಕ್ಟ್ರಿಕ್ ಆಗಿ ಪರಿವರ್ತಿಸಲು ಒಟ್ಟು 9,000 ರೂಪಾಯಿ ವೆಚ್ಚ ಮಾಡಿದ್ದಾನೆ. 2 ದಿನಗಳಲ್ಲಿ ಸೈಕಲ್ ಎಲೆಕ್ಟ್ರಿಕ್ ಸೈಕಲ್ ಆಗಿ ಪರಿವರ್ತನೆಯಾಗಿದೆ. ಈತನ ಕೈಚಳಕಕ್ಕೆ ಈಗ ಎಲ್ಲರೂ ಶಭಾಷ್ ಎನ್ನುತ್ತಿದ್ದಾರೆ. ನನ್ನ ಮಗನಿಗೆ ಅವನ ಎಲೆಕ್ಟ್ರಿಷಿಯನ್ ತುಂಬ ಆಸಕ್ತಿ ಆಗಿರುವಾಗ ಅವನು ಗಾಡಿಗೆಯಲ್ಲಿ ನಮ್ಮ ಗಾಡಿಯಲ್ಲಿರುವ ಎಲ್ಲ ಎಲೆಕ್ಟ್ರಿಷಿಯನ್ ಇದನ್ನು ರಿಪೇರಿ ಮಾಡುತ್ತಾ ಅದೇ ಸಂದರ್ಭದಲ್ಲಿ ಅವನಿಗೆ ಒಂದು ಎಲೆಕ್ಟ್ರಿಕ್ ಸೈಕಲ್ ಮಾಡಬೇಕಂತ ಆಸಕ್ತಿ ಆಯ್ತಂತೆ. ಅದಕ್ಕೆ ಬೇಕಾಗಿ ಅವನು ಬೇಕಾದದನ್ನು ಆನ್ಲೈನಿಂದೆಲ್ಲ ಮೂರಾಗೆ ತರಿಸಿ ಅದನ್ನು ಅವನೇ ಫಿಟ್ ಮಾಡಿ ಎಲೆಕ್ಟ್ರಿಕಲ್ಲಿ ಓಡುವಾಗೆ ಸೈಕಲ್ ಓಡುವಾಗೆ ಮಾಡಿದ್ದಾನೆ. ಹಾಗೆ ಅದು ನಮಗೆ ತುಂಬ ಹೆಮ್ಮೆಯ ವಿಷಯ ಅಂತಾಗಿದೆ. ಮತ್ತು ಅವನಿಗೆ ಅದಕ್ಕೆ ಬೇಕಾದಕ್ಕೆ 9,000 ರೂಪಾಯಿ ಖರ್ಚಾಗಿದೆ. 9,000 ಖರ್ಚನ್ನು ಅವನೇ ಒಂದು 100 ನಾವು ಕೊಟ್ಟ ಹಣದಲ್ಲಿ 100, 10, 20 ಅದನ್ನು ಹೊಂದಿಸಿ ಜಾಗೃತೆಯನ್ನು ಇಟ್ಟು ಅದರ ಆ ಹಣದಿಂದ ಅವನು ತರಿಸಿದ್ದಾನೆ. ತರಿಸಿ ಇದನ್ನು ಮಾಡಿದ್ದಾನೆ. ಈಗ ಅವನಿಗೆ ಅದರಲ್ಲಿ ಆಸಕ್ತಿ ಇದೆ ಅಂತ ಹೇಳಿದ್ದೀರಿ. ಹೌದು. ನೀವು ಮುಂದಕ್ಕೆ ಅವನನ್ನು ಯಾವ ರೀತಿ? ಅದೇ ಅದಕ್ಕೆ ಬೇಕಾಗುವ ಅಂಥ ಎಲೆಕ್ಟ್ರಿಷಿಯನ್ ಸಂಬಂಧಪಟ್ಟ ಇದರಲ್ಲಿ ಅವನು ಮುಂದುವರಿಸಬೇಕಂತ ನನ್ನ ಆಸೆ. ನೀವು ಈಗ ಈವರೆಗೆ ಹೇಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಿ? ಈವರೆಗೆ ಎಂತ ಮಾಡ್ತಿದ್ದೆ ನಾನು ಅವನಿಗೆ ಇದು ಮಾಡಿ ಜೋರು ಮಾಡ್ತಿಲ್ಲ. ನಾನು ಎಂತ ಫಿಟ್ಟಿಂಗ್ ಮಾಡುವಾಗ ಜೋರು ಮಾಡ್ತಿಲ್ಲ, ಸಪೋರ್ಟ್ ಮಾಡ್ತಿದ್ದೆ. ಅದಕ್ಕೆ ಬೇಕಾಗಿ ಓಕೆ, ಏನಾದರೂ ರಿಪೇರಿ ಇದ್ದರೆ ಅವನೇ ಹೇಳ್ತಿದ್ದೆ, ಸರಿ ಇಲ್ಲ ಅದು ಮಾಡಿ ಇಡು ಅಂತ ಹೇಳಿದ್ದೆ. ಅವನು ಮಾಡಿ ಇಡ್ತಿದ್ದ ಅದನ್ನೆಲ್ಲ.